ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಿಸಿಎಸ್ ಮೀಟಿಂಗ್ ಈಗ ಅಂತ್ಯವಾಗಿದೆ. ಕ್ಯಾಬಿನೆಟ್ನ ಭದ್ರತಾ ಸಮಿತಿಯ ಸಭೆ ಇದು. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಭದ್ರತಾ ಸಮಿತಿಯ ಸಭೆ ಈಗ ಅಂತ್ಯವಾಗಿದೆ. ಪ್ರಮುಖವಾಗಿ ಈಗ ನೆಕ್ಸ್ಟ್ ಸ್ಟೆಪ್ಗಳು ಏನಾಗಿರಬೇಕು, ಭಾರತದ ಸ್ಟೆಪ್ಸ್ ಏನಿರುತ್ತೆ, ಸೆಕ್ಯೂರಿಟಿ ವಿಚಾರವಾಗಿ, ನಮ್ಮ ಆಂತರಿಕ ಭದ್ರತೆ ಜೊತೆಗೆ ಗಡಿಯಲ್ಲಿರುವಂಥ ಒಂದು ಭದ್ರತೆ, ಈ ಎಲ್ಲ ವಿಚಾರವಾಗಿ ನಡೆದಂಥ ಒಂದು ಪ್ರಮುಖ ಸಭೆ ಇದು. ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಿಸಿಎಸ್ ಅಂದರೆ ಕ್ಯಾಬಿನೆಟ್ನ ಭದ್ರತಾ ಸಮಿತಿಯ ಸಭೆ ಈಗ ಮುಕ್ತಾಯಗೊಳಿಸಲಾಗಿದೆ. ಇದರ ಜೊತೆಗೆ ಈಗ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದಂತಹ INS ವಿಕ್ರಾಂತ್ ಮೇ 9ನೇ ತಾರೀಕು ಪಾಕ್ ಸಮೀಪಕ್ಕೆ ತೆರಳಿತ್ತು ಅನ್ನುವಂಥ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. INS ವಿಕ್ರಾಂತನ್ನ ಅಲ್ಲಿ ಡೆಪ್ಲಾಯ್ ಮಾಡಲಾಗಿತ್ತು. ಅಂದರೆ ಮುಂದೆ ಸಿಚುವೇಶನ್ ಏನೇ ಕ್ರಿಯೇಟ್ ಆಗಬಹುದು, ನಾವು ರೆಡಿ ಇದ್ದೀವಿ ಅನ್ನುವಂಥದ್ದು. ಸೊ ಭಾರತದ ಸೇನೆ ಅದನ್ನು ರೆಡಿ ಮಾಡ್ಕೊಂಡಿತ್ತು, ಭಾರತದ ನೇವಿ. ಸೊ ಅದನ್ನು ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಸೊ ಹಾಗಾಗಿಯೇ INS ಅನ್ನು ಮೇ 9ನೇ ತಾರೀಕೆ ಪಾಕ್ನ ಸಮೀಪದಲ್ಲೇ ಅದನ್ನು ಪಾರ್ಕ್ ಮಾಡಲಾಗಿತ್ತು. ಅಲ್ಲೇ ಇತ್ತು ನಮ್ಮ INS ವಿಕ್ರಾಂತ್. ಕೇವಲ 400 ನಾಟಿಕಲ್ ಮೈಲ್ ದೂರದಲ್ಲಿದ್ದಂತಹ INS, ಅಂದರೆ ಪಾಕಿಸ್ತಾನಕ್ಕೂ ಅಂದರೆ 400 ನಾಟಿಕಲ್ ಮೈಲ್ ದೂರದಲ್ಲಿ INS ವಿಕ್ರಾಂತ್ ಇತ್ತು. ಮೇ 5ನೇ ತಾರೀಕಿಂದ 9ನೇ ತಾರೀಕು ಸೊ ಪಾಕ್ ಬಳಿ ತೆರಳಿತ್ತು. ಮೇ 5ನೇ ತಾರೀಕಿನೇ ಅದನ್ನು ಕಳಿಸಲಾಗಿತ್ತು, ಅಲ್ಲಿಂದ ಡೆಪ್ಲಾಯ್ ಮಾಡಲಾಗಿತ್ತು. INS ವಿಕ್ರಾಂತನ ಅಲ್ಲೇ ಇರಿಸಲಾಗಿತ್ತು. INS ವಿಕ್ರಾಂತ್ ಪರಾಕ್ರಮದ ಸ್ಯಾಟಲೈಟ್ನ ಫೋಟೋ ಕೂಡ ಇದಕ್ಕೆ ಒಂದು ಸಾಕ್ಷಿ. ಸ್ಯಾಟಲೈಟ್ನ ಒಂದು ಪಿಕ್ಚರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅಂದರೆ ನಮ್ಮ ಸೇನೆ ಹೇಗೆ ಸರ್ವಸನ್ನದ್ಧವಾಗಿತ್ತು ಅನ್ನುವಂಥದ್ದು. ಒಂದು ಕಡೆ ಈಗಾಗಲೇ ಏರ್ಫೋರ್ಸ್ ಹೇಗೆ ಕಾರ್ಯಪ್ರವೃತ್ತವಾಯಿತು, ಜೊತೆಗೆ ನಮ್ಮ ಲ್ಯಾಂಡ್ ಆರ್ಮಿ ಹೇಗೆ ಬಾರ್ಡರ್ಸ್ನಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಸೊ ನಮ್ಮ ಏರ್ಫೋರ್ಸ್ನ ಪೈಲಟ್ಗಳು ಹೇಗೆ ನುಗ್ಗಿ ಹೊಡೆದು ಬಂದರು ಪಾಕಿಸ್ತಾನವನ್ನು, ಅದರ ಜೊತೆಗೆ ನೇವಿಯ ಒಂದು ಸಪೋರ್ಟ್ ಕೂಡ. ಸೊ ನೇವಿ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ರೆಡಿ ಇತ್ತು. ಇನ್ನು ಭಾರತದ ಪ್ರಹಾರಕ್ಕೆ ಪಾಕಿಸ್ತಾನದ ಏರ್ಬೇಸ್ಗಳು ಏನು ಧ್ವಂಸವಾಯ್ತಲ್ಲ, ಸೊ ಪಾಕಿಸ್ತಾನದ ಕಳ್ಳಾಟಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ನೂರ್ ಖಾನ್ನ ಏರ್ಬೇಸ್ ಸ್ಫೋಟಗೊಳಿಸಿದಂಥ ಒಂದಷ್ಟು ದೃಶ್ಯಗಳು, ಈ ಹಿಂದೆ ಸ್ಯಾಟಲೈಟ್ನ ಇಮೇಜಸ್ ಕೂಡ ಏನು ಶೇರ್ ಮಾಡ್ಕೊಂಡಿದ್ರು ನಮ್ಮ ಸೇನೆ, ನಮ್ಮ DGMO ಮೀಟಿಂಗ್ನಲ್ಲೂ ಕೂಡ ಅದನ್ನು ತೋರಿಸಿದ್ರು, ಮಾಧ್ಯಮಗಳಿಗೂ ಕೂಡ ಅದನ್ನು ಬಿಡುಗಡೆ ಮಾಡಿದರು. ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಈಗ ಸಿಗ್ತವೆ. ಮ್ಯಾಕ್ಸರ್ ಸಂಸ್ಥೆಯಿಂದ ಸ್ಪಷ್ಟ ಚಿತ್ರಣವನ್ನು ಬಿಡುಗಡೆ ಮಾಡಿದ್ದಾರೆ, ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸುಕೂರ್, ಸರ್ಗೋಧಾ, ಭೋಲಾರಿ ಮತ್ತು ಜಾಕೋಬಾಬಾದ್, ಹಾಗೆ ನೂರ್ ಖಾನ್, ರಹೀಮ್ ಯಾರ್ ಖಾನ್, ಈ ಏರ್ಬೇಸ್ಗಳ ಒಂದು ಫೋಟೋಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ದಾಳಿಗೂ ಮುನ್ನ ಹೇಗಿತ್ತು, ದಾಳಿ ಆದ ಬಳಿಕ ಹೇಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಚಿತ್ರಗಳು ಈಗ ಸಿಕ್ಕಿವೆ. ನೋಡಿ, ಏಪ್ರಿಲ್ 25ನೇ ತಾರೀಕು ಮೊದಲು ಹೇಗಿತ್ತು, ಒಂದು ರನ್ವೇನ ಕೂಡ ನಾವು ನೋಡ್ತಾ ಇದ್ದೀವಿ. ಅದಾದ ನಂತರ ಅಟ್ಯಾಕ್ ಮಾಡಿದಾಗ ಅದನ್ನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೇ 10ನೇ ತಾರೀಕು ಹೇಗಿದೆ ಚಿತ್ರಣ ಅನ್ನುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು ಏರ್ಬೇಸ್ನ ದೃಶ್ಯ, ರಹೀಮ್ ಯಾರ್ ಖಾನ್ ಏರ್ಬೇಸ್ನ ದೃಶ್ಯ, ಮೇ 10ನೇ ತಾರೀಕು ಹೇಗಿತ್ತು. ಸೊ ಅವತ್ತು ರಾತ್ರಿ ಹೋಗಿ ಹಿಟ್ ಮಾಡಿದಾಗ ಆವಾಗ ಇರುವಂಥ ಒಂದು ಚಿತ್ರಣ. ನೂರ್ ಖಾನ್ ಏರ್ಬೇಸ್ನ ಫೋಟೋಸ್ ಕೂಡ ಅದೇ ರೀತಿ ಈಗ ರಿಲೀಸ್ ಮಾಡಿದ್ದಾರೆ. ಇನ್ನು ಉಗ್ರ ಪೋಷಕ ಪಾಕಿಸ್ತಾನದ ಕುತಂತ್ರಿ ಆಟ ಮತ್ತೆ ಬಯಲಾಗ್ತಾ ಇದೆ. ಧ್ವಂಸವಾಗಿರುವಂತಹ ಉಗ್ರರ ಅಡಗುತಾಣ ಮತ್ತೆ ಕಟ್ಟೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ ಈಗ ಪಾಕಿಸ್ತಾನದಲ್ಲಿ. ಸೊ ಅಂದರೆ ಕೆಟ್ಟರೂ ಬುದ್ಧಿ ಬಂದಿಲ್ಲ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು. ಇಲ್ಲಿ ಆಲ್ರೆಡಿ ಅಲ್ಲಿ ಹೋಗಿ ಹಿಟ್ ಮಾಡಿ ಅಲ್ಲಿದ್ದಂಥ ಉಗ್ರರ ಅಡಗುತಾಣಗಳನ್ನೆಲ್ಲವೂ ಕೂಡ ಧ್ವಂಸಗೊಳಿಸಿ ಬಂದಿದೆ ನಮ್ಮ ಭಾರತೀಯ ಸೇನೆ. ಅದನ್ನು ಈಗ ರೀಬಿಲ್ಡ್ ಮಾಡುವಂಥ ಒಂದು ಪ್ರಯತ್ನ ಈಗ ಪಾಕಿಸ್ತಾನ ಮತ್ತೆ ಕೈ ಹಾಕಿದೆ. ಭಯೋತ್ಪಾದಕ ಕ್ರಿಮಿಗಳ ಬೆಂಬಲಕ್ಕೆ ಅವರಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ. ಯಾಕಂದರೆ ಲಾಸ್ಟ್ ಟೈಮ್ ಅಲ್ಲಿ ಹೋಗಿ ನಾವು ಉಗ್ರರು ಅಂತ ಹೇಳಿ ನಾವೇನು ಹೊಡೆದಾಗಿ ಬಂದಿದ್ದೀವಿ, ಸೊ ಅವರ ಫೋಟೋಗಳ ಸಮೇತ ಇವರೆಲ್ಲ ಹಿಟ್ ಲಿಸ್ಟ್ನಲ್ಲಿರೋರು ಅನ್ನುವಂಥದ್ದು ಉಗ್ರಗಾಮಿಗಳು ಅನ್ನುವಂಥದ್ದು ತೋರಿಸಿದ್ರು ಕೂಡ ಪಾಕಿಸ್ತಾನದ ಯೋಧರೇ ಅವರ ಫ್ಯೂನರಲ್ನಲ್ಲಿ ಹೋಗಿ ಭಾಗಿಯಾಗ್ತಾರೆ, ಅವರ ಅಂತ್ಯ ಸಂಸ್ಕಾರದಲ್ಲಿ ಹೋಗಿ ಅಂತಿಮ ನಮನವನ್ನು ಸಲ್ಲಿಸಿ ಬರ್ತಾರೆ. ಅಂದರೆ ಅವರ ಬೆಂಬಲಕ್ಕೆ, ಉಗ್ರರ ಬೆಂಬಲಕ್ಕೆ ಅಲ್ಲಿ ಪಾಕಿಸ್ತಾನದ ಸೇನೆ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ. ಈಗ ಮತ್ತೆ ಆ ಅಡಗುದಾಣಗಳನ್ನು ಮತ್ತಷ್ಟು ರೆನೋವೇಟ್ ಮಾಡೋದಕ್ಕೆ ಈಗ ಪಾಕಿಸ್ತಾನ ಮುಂದಾಗ್ತಾ ಇರುವಂಥ ಒಂದಷ್ಟು ನ್ಯೂಸ್, ಒಂದಷ್ಟು ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಇವೆ.